ಇತ್ತೀಚಿನ ದಿನಗಳಲ್ಲಿ ಈ ರಾಜ್ಯದ ಐ ಟಿ ಬಿ ಟಿ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿದಿನ ನಾನು ಹೀರೋ ಆಗಬೇಕು, ಇಟಲಿ ಮೇಡಮ್ ಮುಂದೆ, ರಾಹುಲ್ ಅವ್ರ ಮುಂದೆ ನಾನು RSSನ ವಿರುದ್ಧವಾಗಿ ಮಾತಾಡಿದರೆ, BJಪಿಗೆ ವಿರುದ್ಧವಾಗಿ ಮಾತಾಡಿದರೆ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಮಧ್ಯೆ ಏನು ಫೈಟ್ ನಡೀತಾ ಇದೆ, ನನ್ನನ್ನೇ ಮುಖ್ಯಮಂತ್ರಿ ಮಾಡ್ತಾರೇನೋ ಅಂತ ಹೇಳಿ ಅವರು ಅಗಲ್ಸ್ಕಂದು ಕಾಣಿಸ್ತಾ ಇದ್ದಾರೆ. ಅವರ ಅಗಲ್ಕನ್ಸ್ ಕಾಣ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅವ್ರ ತಂದೆ ನಾನು ಹುಟ್ಟಿದಾಗ MLA ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರನ್ನೇ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಿಲ್ಲ. ಇನ್ನು ಪ್ರಿಯಾಂಕ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರ? ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಕಳೆದ 2 ವರ್ಷ 8 ತಿಂಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಅವ್ರಿಗೆ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಸಚಿವರ ಏನು ಜವಾಬ್ದಾರಿ ಇದೆ ಆ ಇಲಾಖೆ ಬಿಟ್ಟು ಪ್ರತಿದಿನ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡೋದು ಬಿಟ್ಟರೆ ಬೇರೆ ಯಾವುದೋ ಅವರ ಇಲಾಖೆಯಲ್ಲಿ ನಾನು ಕರ್ನಾಟಕಕ್ಕೆ ಇಂಥ ITBT ಕಂಪ್ನಿಗಳು ತಂದಿದ್ದೀನಿ, ನಾನು ಇಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ಇಲ್ಲ ಕಲ್ಯಾಣ ಕರ್ನಾಟಕಕ್ಕೆ ನಾವು ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀರಿ ಅಂತ ಒಂದು ದಿನನೂ ಅವರು ಅಂಕಿಅಂಶಗಳ ಪ್ರಕಾರ ಯಾವತ್ತೂ ಹೇಳಿಲ್ಲ. ಆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂಬೇಡ್ಕರ್ ಅವ್ರಿಗೆ ಸ್ಥಾನಮಾನ ಕೊಟ್ಟಿಲ್ಲ. ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ 2 ಬಾರಿ ಚುನಾವಣಾ ಪ್ರಚಾರಕ್ಕೆ ನೆಹರು ಅವ್ರನ್ನ ಹೋಗಿ ಅವ್ರನ್ನ ಸೋಲಿಸಿದಂಥ ಕಳ್ಳನಾಯಕರು ಇವರು. ನಾನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಿಮ್ಮೆಲ್ಲರ ಮಾಧ್ಯಮದವ್ರ ಮುಖಾಂತರ ನಾನು ಒಂದು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ. RSS ಬಗ್ಗೆ ಅವಹೇಳನಕಾರವಾಗಿ ಮಾತಾಡಿರ್ತಕ್ಕಂಥ ನೀವು, ದೇವ ಅದರ ನೆರಳು BJP ಅಂತೆಲ್ಲ ಹೇಳಿರ್ತಕ್ಕಂಥವ್ರು ನೀವು, ಇದುವರೆಗೂ ಸ್ವತಂತ್ರ ಬಂದಾಗಿಂದ 75ರಿಂದ ನಿಮ್ಮ ತಂದೆ 55 ವರ್ಷ ಈ ರಾಜ್ಯದಲ್ಲಿ ಒಂದಲ್ಲ ಒಂದು ಪದವಿಯನ್ನು, ಒಂದಲ್ಲ ಒಂದು ಅಧಿಕಾರವನ್ನು ಅನುಭವಿಸಿದ್ರು. ನಿಮ್ಮ ತಂದೆಯವರ ಕೊಡುಗೆ ಏನು? ಗುಲ್ಬರ್ಗಕ್ಕೆ ಏನು ಮಾಡಿದ್ದಾರೆ? ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಳ್ಳೆ ಜಾಗಗಳು ಯಾವ್ಯಾವ ಗಾರ್ಡನ್ CSR ಇದರಲ್ಲಿ ಗಾರ್ಡನ್ಗಳು ಬಿಟ್ಟಿದ್ರೋ ಅದೆಲ್ಲ ಇವತ್ತು ನಿಮ್ಮ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಸ್ಕೂಲ್ಗಳಾಗ್ಬಿಟ್ಟಿದ್ದಾವೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂಥದ್ದು. ಇವತ್ತು ನಿಮ್ಮ ಬಗ್ಗೆ ಸೇಡಂನಲ್ಲಿ ಸಿಮೆಂಟ್ ಬ್ಯಾಗ್ಗಳನ್ನು ತಯಾರು ಮಾಡೋ ಕಾರ್ಖಾನೆಯನ್ನು ಸ್ಥಾಪಿಸಿ ಅದರಲ್ಲಿ ಹಣವನ್ನು ಲೂಟಿ ಮಾಡಿ 12 ಕೋಟಿ ಸಬ್ಸಿಡಿಯನ್ನು ಪಡೆದು ನೀವು ಲಾಸ್ ಅಂತ ಹೇಳಿ ನೋಡಿಸಿ ಆ ಕಾರ್ಖಾನೆಯನ್ನು ಮುಚ್ಚೋದಕ್ಕೆ ಕಾರಣ ನೀವಾಗಿದ್ದೀರಿ. ಇವತ್ತು ನಾವೆಲ್ಲ ಬುದ್ಧರ ಅನ್ವಾಯಿಗಳು. ಇವತ್ತು ಬುದ್ಧ ವಿಹಾರ ಅಂತ ಹೇಳಿ
ನೀವು ಗುಲ್ಬರ್ಗಲ್ಲಿ ಸ್ಥಾಪನೆ ಮಾಡಿ ಅವತ್ತಿನ ರಾಷ್ಟ್ರಪತಿಯವರನ್ನ ಕರೆದು ಉದ್ಘಾಟನೆ ಮಾಡಿ ಈ ಟ್ರಸ್ಟಿಗೆ ವಿಶ್ವದಾದ್ಯಂತ ಹಣ ಬಂದಿದೆ, ಸುಮಾರು 1200 ಕೋಟಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಅದರಲ್ಲಿ ಹಣ ಖರ್ಚಾಗಿರೋದು ಬರೀ 34 ಕೋಟಿ. ಇನ್ನು ಉಳಿದಿರ್ತಕ್ಕಂಥ ಹಣ ಏನಾಯಿತು ಅದನ್ನು ಕೂಡಲೇ ಲೆಕ್ಕ ಕೊಡಬೇಕಂತೇಳಿ ಈ ಮೂಲಕ ನಾನು ನಿಮ್ಮಗಳ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ. ಗುಲ್ಬರ್ಗ ಕಲ್ಯಾಣ ಕರ್ನಾಟಕ ಏನು ಡೆವಲಪ್ ಆಗಿಲ್ಲ, ಈಗಲಾದರೂ ಏನೋ ಮಾಡಿ ಅಂತೇಳಿ ಎಲೆಕ್ಷನ್ ಗಿಮಿಕಲ್ಲಿ ಯಾವ ರೀತಿ ಓಟ್ ಕೇಳ್ತೀರ ಆ ರೀತಿ ಖರ್ಗೆ ಅವರು ಮಾಧ್ಯಮಗಳ ಮುಂದೆ ಹೇಳ್ತಾರೆ. ನಿಮ್ಮದೇ ಸರ್ಕಾರ ಕೇಂದ್ರದಲ್ಲೂ ಇತ್ತು, ರಾಜ್ಯದಲ್ಲೂ ಇತ್ತು. ಅವತ್ತು ಕಲ್ಯಾಣ ಕರ್ನಾಟಕಕ್ಕೆ ಕಲ್ಯಾಣ ಮಾಡಬೇಕು ಅಂತೇಳಿ ನಿಮಗೇನು ಅನ್ಸಿಲ್ವಾ? ಇವತ್ತು ನಿಮ್ಮ ತಂದೆ AICC ಅಧ್ಯಕ್ಷರು, ನಿಮ್ಮ ಮಾವ ಲೋಕಸಭಾ ಸದಸ್ಯರು, ನೀವು ITBT ಮಂತ್ರಿಗಳು. ಎಷ್ಟು ಕಾರ್ಖಾನೆಗಳನ್ನು ನೀವು ಕರ್ನಾಟಕಕ್ಕೆ ITBT ಕಾರ್ಖಾನೆಗಳನ್ನು ತಂದಿದ್ದೀರಿ? ಎಷ್ಟು ಜನಕ್ಕೆ ನೀವು ಉದ್ಯೋಗವನ್ನು ಕೊಟ್ಟಿದ್ದೀರಿ? ಎಷ್ಟು ಜನಕ್ಕೆ ನೀವು ಸೈಟ್ಗಳನ್ನು ಕೊಟ್ಟಿದ್ದೀರಿ, ಜಮೀನುಗಳನ್ನು ಕೊಟ್ಟಿದ್ದೀರಿ? ನಿಮ್ಮ ಯೋಗ್ಯತೆಗೆ ಬೆಂಗಳೂರು ITBT ಕಂಪ್ನಿಗಳವರು ನಿಮ್ಮ ಕೈನಲ್ಲಿ ನಮ್ಗೆ ರಸ್ತೆ ಮಾಡ್ಕೊಡೋಕ್ಕಾಗುತ್ತಾ ಇಲ್ಲ ಹೇಳಿ? ನಮ್ಮದೇ ಹಣ ಖರ್ಚು ಮಾಡಿ ರಸ್ತೆ ಮಾಡ್ಕೊತೀರಿ ಅಂತ ಹೇಳ್ಬಿಟ್ಟು ಹೇಳಿ ನಿಮ್ಗೆ ಚೀಮಾರಿ ಆಗ್ತಾರಲ್ಲ, ನಾಚಿಕೆ ಆಗಲ್ವ ನಿಮಗೆ? ಸೇಡಂ ರಸ್ತೆ ನೋಡಿದ್ದೀರಾ ನೀವು? ಹೋಗ್ಲಿ, ನಿಮ್ಮ ಚಿತ್ತಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸರಿಯಾಗಿ ಬಸ್ಗಳು ನಿಲ್ಸೋದಕ್ಕೆ ಬಸ್ ನಿಲ್ದಾಣ ಇದೆಯಾ? ಶೌಚಾಲಯ ಇದೆಯಾ? ಬಿಸಿಲಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಯಾಣಿಕರು ಉರಿ ಬಿಸಿಲಲ್ಲಿ ನಿಂತಿರ್ತಾರೆ. ಅವ್ರಿಗೇನಾದ್ರು ಒಂದು ನೆರಳು ಕಟ್ಟಿದ್ದೀರಾ? ದೇಶ ವಿದೇಶಗಳಲ್ಲಿ, ದೇಶದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ನಗರಗಳಲ್ಲಿ ಸಾವಿರಾರು ಕೋಟಿ ಹಣ ಮಾಡಿರ್ತಕ್ಕಂಥವ್ರು ನೀವು. ಇವತ್ತು RSS ಬಗ್ಗೆ ಹೇಳೋದಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ? ಮಾತಾಡೋದಕ್ಕೆ ಯೋಗ್ಯತೆ ಇದೆಯಾ? ದಲಿತ ನಾಯಕರು ಅಂತ ಹೇಳಿ ದಲಿತರ ಹೆಸರು ಹೇಳ್ಕೊಂಡು, ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಈ ರಾಜ್ಯದಲ್ಲಿ ನಿಮ್ಮ ತಂದೆಯವರು ಎಷ್ಟು ಜನನ್ನ MLA ಮಾಡಿದ್ರು, ಎಷ್ಟು ಜನನ್ನ ಮಂತ್ರಿಗಳನ್ನು ಮಾಡಿದ್ರು, ಎಷ್ಟು ಜನನ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಮಾಡಿದ್ರು? ನೀರಾವರಿ ಇಲಾಖೆಯಲ್ಲಿ ರುದ್ರಯ್ಯನ ಚೀಫ್ ಇಂಜಿನಿಯರ್ನ ಹಾಕ್ಕೊಂಡು ಅದರಲ್ಲಿ ಬರ್ತಾ ಇರ್ತಕ್ಕಂಥ ಹಣವನ್ನು ಲೂಟಿ ಮಾಡಿ ನಿಮ್ಮ ಸಿದ್ಧಾರ್ಥ ಸೊಸೈಟಿಗೆ ಹಾಕ್ಕೊಂಡು ಹಣ ನುಂಗಿರೋದು ಜನಗಳಿಗೆ ಗೊತ್ತಿಲ್ವಾ? ಇವತ್ತು ಗುಲ್ಬರ್ಗದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಕೊಲೆಗಳ ಮೇಲೆ ಕೊಲೆಗಳಾಗ್ತಾ ಇದೆ. ನಿಮ್ಮ ಹಿಂಬಾಲಕರು ಡ್ರಗ್ಸ್ ಮಾಫಿಯಾದಲ್ಲಿ ಪಾಲ್ಗೊಂಡವ್ರೆ. ನಿಮ್ಮ ಹಿಂಬಾಲಕರು IPL ದಂಧೆಗಳನ್ನು ನಡೆಸ್ತಾ ಇದ್ದಾರೆ, ಬೆಟ್ಟಿಗಳನ್ನು ಮಾಡ್ತಾ ಇದ್ದಾರೆ. ಮರಳು ದಂಧೆಯನ್ನು ನೀವು ಮಾಡ್ತಾ ಇದ್ದು ಜಿಯೋಲಾಜಿಕಲ್ ಸರ್ವೆ ಇದ್ರ ಪ್ರಕಾರ 2,000 ಕೋಟಿ ನಷ್ಟ ಆಗಿದೆ ಮರಳು ಮಾಫಿಯಾದಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದಕ್ಕೆ ಕಾರಣ ನೀವಲ್ವಾ? DC ನೀವು ಹೇಳ್ದಂಗೆ ಕೇಳ್ತಾರೆ, AC ನೀವು ಹೇಳ್ದಂಗೆ ಕೇಳ್ತಾರೆ, ಪೊಲೀಸ್ ಅಧಿಕಾರಿಗಳು ನೀವು ಹೇಳ್ದಂಗೆ ಕೇಳ್ತಾರೆ. ಇವ್ರನ್ನೆಲ್ಲ ಇಟ್ಕೊಂಡು ನೀವು ಮರಳು ಮಾಫಿಯಾ, IPL ಬೆಟ್ಟಿಂಗು, ಇನ್ನೊಂದು ಮತ್ತೊಂದರಲ್ಲೆಲ್ಲ ತೊಳ್ಕೊಂಡು ಇವತ್ತು ಕೊಲೆಗಳ ಮೇಲೆ ಕೊಲೆಗಳು ಗುಲ್ಬರ್ಗದಲ್ಲಿ ಆಗ್ತಾ ಇದ್ರೆ ನೀವು ಅದನ್ನ ಮರೆಮಾಚೋದಕ್ಕೋಸ್ಕರ ನೀವು ಯಾರು ಇದನ್ನೆಲ್ಲ ಎನ್ಕ್ವೈರಿ ಮಾಡಬೇಕು? 2,000 ಕೋಟಿ ಎಲ್ಲಿ ನಷ್ಟ ಆಗಿದೆ, ಸೇಡಂ ರಸ್ತೆ ಯಾವ ಥರ ಇದೆ, ಚಿತ್ತಾಪುರ ರಸ್ತೆ ಯಾವ ಥರ ಇದೆ ಅಂತೇಳಿ ನಿಮ್ಮ ಪಾರ್ಟಿಯಲ್ಲಿರ್ತಕ್ಕಂಥವ್ರೆ ಹಲವಾರು ಜನ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇರ್ಬೇಕಾದ್ರೆ ನೀವು RSS ಬಗ್ಗೆ ಮಾತಾಡ್ಬಿಟ್ರೆ ಅದನ್ನೆಲ್ಲ ಮರ್ತು ಬಿಡ್ತಾರೆ ಜನ ಅಂತ ತಿಳ್ಕೊಂಡಿದ್ದೀರಾ? ಈ ದೇಶಕ್ಕೆ ಹಿಂದೂಸ್ತಾನ್ ಅಂತ ಹೆಸರು ಪಾಕಿಸ್ತಾನ ಡಿವೈಡ್ ಆಗಿದ್ದಾದ್ಮೇಲೆ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳು RSS ಪಥಸಂಚಲನ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ ಪರ್ಮಿಷನ್ ಬೇಕಾ? ನೆನ್ನೆ ಶಿವರಾತ್ರಿ ಯಾವುದೋ ಒಂದು ಕ್ರಿಕೆಟ್ ಪಂದ್ಯಾವಳಿ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೂ ಪರ್ಮಿಷನ್ ಕೇಳ್ತಾರೆ.
ಶ್ರೀರಾಮ್ ಜಯಂತಿ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೂ ಪರ್ಮಿಷನ್ ಕೇಳ್ತಾರೆ. ಆದರೆ ಬೇರೆ ಬೇರೆಯವರು ಏನೇನೋ ಮಾಡ್ತಾರೆ, ಅದಕ್ಕೆಲ್ಲ ಪರ್ಮಿಷನ್ ತಗೊಂಡು ಮಾಡಿದಾರಾ? ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಹೆಸರು ಪ್ರಿಯಾಂಕಾ ಅಂತೇಳಿ, ರಾಹುಲ್ ಅಂತೇಳಿ ನಿಮ್ಮ ಮನೇಲಿ 2 ಹೆಸರುಗಳಿಕ್ಕಿದ್ದಾರೆ. ನಿಮ್ಮ ತಂದೆಯವರು ಹೈಕಮಾಂಡ್ ಮೆಚ್ಚೋದಕ್ಕೋಸ್ಕರ ರಾಜೀವ್ ಗಾಂಧಿ ಅವ್ರ ಮಕ್ಕಳು, ಪ್ರಿಯಾಂಕಾ ಅನ್ನೋದು ಅವ್ರ ಹೆಣ್ಮಗಳು, ರಾಹುಲ್ ಅನ್ನೋದು ಅವ್ರ ಗಂಡು ಮಗನು, ಅವ್ರ ಹೆಸರುಗಳಿಕ್ಕೊಂಡು ಅವ್ರನ್ನ ಮೆಚ್ಚೋಂಥ ಕೆಲಸಗಳು ನಿಮ್ಮ ತಂದೆನೂ ಮಾಡ್ಕೊಂಬಂದ್ರು. ಇಟಾಲಿ ಮೇಡಮ್ ಅವ್ರನ್ನ ಮತ್ತೆ ಇವ್ರನ್ನ ಮೆಚ್ಚೋದಕ್ಕೆ. ಇವತ್ತು ಇದೇ ಇಟಾಲಿ ಮೇಡಮ್ ಅವ್ರನ್ನ, ರಾಹುಲ್ ಅವ್ರನ್ನ ಮೆಚ್ಚೋದಕ್ಕೆ ನೀವು RSS ವಿರುದ್ಧವಾಗಿ ಏನು ನೀವು ಮಾತಾಡ್ತಾ ಇದ್ದೀರಿ, ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಕೂಡಲೇ ನೀವು ಕ್ಷಮಾಪಣೆ ಕೇಳಿ. ಇಡೀ ಗುಲ್ಬರ್ಗದಲ್ಲಿ ನಿಮ್ಮ ಇಲಾಖೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ನಾನು ಫಾರಿನ್ ಟೂರ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಿ ನೀವು. ನಾನು ಅಲ್ಲೋಗಿ ಅದನ್ನು ಸರ್ವೆ ಮಾಡ್ಕೊಂಬಂದೆ, ಅದನ್ನು ನೋಡ್ಕೊಂಬಂದೆ, IT-BT ಕಂಪ್ನಿ ಅದು ಇದು. ಒಂದು ಕಂಪ್ನಿ ನೀವು ತಂದಿರೋದು ಹೇಳ್ಬಿಡಿ. ಎಷ್ಟೇ ಸರ್ಕಾರಿ ಜಮೀನುಗಳಿದ್ರೆ ಅದು ನಿಮ್ಮ ಟ್ರಸ್ಟ್ಗೆ ಬೇಕು, ನಿಮ್ಮ ಮಾವನಿಗೆ ಬೇಕು, ನಿಮಗೆ ಬೇಕು. ಹಂಗಿರೋದ್ರಲ್ಲಿ ಜನಗಳಿಗೆ ಏನಾದರೂ ಮಾಡಿರ್ತಕ್ಕಂಥದ್ದು ನೀವು ಹೇಳಬೇಕು. ಅದು ನೀವು ಇಲ್ಲೇ ಹೇಳ್ತೀರಾ, ಇಲ್ಲ ನಾವೇ ಗುಲ್ಬರ್ಗಕ್ಕೆ ನಿಮ್ಗೆ ಚಿತ್ತಾಪುರಕ್ಕೆ ಬಂದು ನಿಮ್ಮ ಅಭಿವೃದ್ಧಿ ಶೂನ್ಯ ಜಿಲ್ಲೆಯಲ್ಲಿ ಬಂದು ನೀವೇನೇನು ತಪ್ಪುಗಳು ಮಾಡಿದಿರಿ, ಏನೇನು ಮಾಡಿದಿರಿ ಅಂತೇಳಿ ನಾವು ಜನಕ್ಕೆ ತೋರಿಸ್ಬೇಕಾಗುತ್ತೆ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವೇನೇನು ಮಾಡಿದಿರಿ. ನಿಮ್ಮ ಮಾವ MP ಆಗಿದ್ದಾರೆ, ಕೇಂದ್ರಕ್ಕೆ ಹೋಗಿದ್ದಾರೆ. ನಮ್ಮ BJP ಸಂಸದರು ನೀವು ಕ್ವಶನ್ ಮಾಡ್ತೀರಿ, ಏನು ಕೇಳಿದ್ರಿ ಅಂತೇಳಿ. ನಿಮ್ಮ ಮಾವ 1.5 ವರ್ಷದಿಂದ ಎಷ್ಟು ಬಾರಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡಿದ್ದಾರೆ, ಎಷ್ಟು ಬಾರಿ ಕ್ವಶನ್ ಹಾಕಿದ್ದಾರೆ. ಚಳಿಗಾಲದ ಅಧಿವೇಶನ ಮತ್ತು ಇದಕ್ಕೂ ಮುಂದೆ ನಡೆದಂಥ ಅಧಿವೇಶನದಲ್ಲಿ ನಿಮ್ಮ ಮಾವ ಅವ್ರದ್ದು 0 ಅಟೆಂಡೆನ್ಸ್, ಏನೇಳಿ ಆಬ್ಸೆಂಟ್. ಅಂದರೆ ನಿಮಗೆ ನೀವು ಮಾಡ್ಕೊಂಡಿರ್ತಕ್ಕಂಥ ಹಣವನ್ನು ಸೇಫರ್ ಸೈಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾತ್ರ ನಿಮಗೆ ಅಧಿಕಾರ ಬೇಕು, ಅಂಬೇಡ್ಕರ್ ಹೆಸರು ಬೇಕು, ಸಂವಿಧಾನ ಬೇಕು, ದಲಿತರು ಬೇಕು, SC/ST ಸಂಘಟನೆಗಳು ಬೇಕು. ಇವತ್ತು ಈ ರಾಜ್ಯದಲ್ಲಿ SC/PTSP ಹಣವನ್ನು ನುಂಗಿ ನೀರು ಕುಡಿದಾಗ ನಿಮ್ಮ ಮುಖ ಎಲ್ಲಿಟ್ಕೊಂಡಿದ್ರೆ, ನೀವಾಗಲಿ ನಿಮ್ಮ ತಂದೆ ಆಗಲಿ, ಯಾವತ್ತಾದರೂ SC/ST ಜನಾಂಗಕ್ಕೆ ಮೋಸ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಹಣಕಾಸು ಸಚಿವರು ಚುನಾವಣೆಗೆ ಹೈದರಾಬಾದ್ಗೆ ದುಡ್ಡು ಕಳಿಸಿದ್ದಾರೆ, ಬೇರೆ ಬೇರೆ ಕಡೆ ದುಡ್ಡು ಕಳಿಸಿದ್ದಾರೆ. ಯಾಕೆ ಈ ಥರ SC-ಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಯಾವತ್ತಾರು ಕ್ವಶನ್ ಮಾಡಿದ್ದೀರಾ? ನೀವು ದಲಿತ ಮುಖಂಡರುಗಳನ್ನು ಹಣ ಕೊಟ್ಟು ಕೆಲವ್ರನ್ನ ಬುಕ್ ಮಾಡ್ಕೊಂಡು ನೀವು RSS ವಿರುದ್ಧವಾಗಿ ನಾವು ಒಂದು ಪಥಸಂಚಲನ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳ್ತೀರಿ. ಮಾಡ್ರಿ ನೀವು. ಯಾಕಂದ್ರೆ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ ನೀವು ನಾಲಾಯಕು. ನೀವು ನಮ್ಮ ವಿರುದ್ಧವಾಗಿ ಮಾತ್ರ ನೀವು ಅವ್ರನ್ನ ಎತ್ಕಟ್ಬೋದು ಹಣ ಕೊಟ್ಟು. ಅದು ಬಿಟ್ಟರೆ ಅವ್ರ ಮನ್ಸಿಗೆ ಗೊತ್ತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಬರ್ನಿಂಗ್ ಹೌಸು ಸುಡ್ತಾ ಇರ್ತಕ್ಕಂಥ ಮನೆ, ಆ ಮನೆಗೆ ಹೋದ್ರೆ ನೀವು ಸುಟ್ಟ ಭಸ್ಮ ಆಗ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದರು. ಆದರೆ ನೀವು ಇಡೀ ರಾಜ್ಯದಲ್ಲಿರ್ತಕ್ಕಂಥ ದಲಿತ ನಾಯಕರುಗಳನ್ನು ಬಳಸ್ಕೊಂಡು ಬಲಿತ ದಲಿತ ನಾಯಕರುಗಳಾಗಿದ್ದೀರಿ ನೀವು. ಏನು ಹೇಳಿ? ಬಲಿತ ದಲಿತ ನಾಯಕರುಗಳಾಗಿದ್ದೀರಿ ನೀವು. ಅದಕ್ಕೋಸ್ಕರ ನಿಮ್ಮ ಆಸ್ತಿ ಎಷ್ಟಿತ್ತು, ಇವತ್ತು ಎಷ್ಟಿದೆ, ನಿಮ್ಮ ಟ್ರಸ್ಟಲ್ಲಿ ಆಗಿರ್ತಕ್ಕಂಥ ಏನು ಭ್ರಷ್ಟಾಚಾರ ಯಾವ್ಯಾವ ದೇಶದಿಂದ ಬಂತು, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಿಂದ ಎಷ್ಟು ಬಂತು, ಬೇರೆ ಬೇರೆ ದೇಶಗಳಿಂದ ಸಿದ್ಧಾರ್ಥ ಹೆಸರು ಹೇಳ್ಕೊಂಡು, ಬುದ್ಧನ ಹೆಸರು ಹೇಳ್ಕೊಂಡು ಎಷ್ಟು 1000 ಕೋಟಿ ಹಣ ನೀವು ಲೂಟಿ ಮಾಡಿದ್ದೀರಿ. ಅದನ್ನು ಕೂಡಲೇ ನೀವು ಲೆಕ್ಕ ಕೊಡಬೇಕು ಪಬ್ಲಿಕ್ಕಲ್ಲಿ. ಅದು ಬಿಟ್ಟು ನೀವು RSSಗೆ 2500 ಅಂಗಸಂಸ್ಥೆಗಳಿದೆ, ಇಡೀ ಪ್ರಪಂಚದಲ್ಲಿದೆ, ಎಲ್ಲ ಕಡೆ ಇದೆ, ಅದಕ್ಕೆ ಹಣ ಬರುತ್ತೆ, ಅದನ್ನ ಲೆಕ್ಕ ಕೊಡಬೇಕು. ಇಲ್ಲ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು ಫಸ್ಟ್ ಲೆಕ್ಕ ಕೊಡಿ. ಕೋಲಾರಕ್ಕೆ ಬಂದು ಕೊಡ್ತೀರಾ, ಇಲ್ಲ ನಾವೇ ಗುಲ್ಬರ್ಗಕ್ಕೆ ಬರಬೇಕಾ, ಚಿತ್ತಾಪುರಕ್ಕೆ ಹೇಳಿ ಅಲ್ಲಿಗೆ ಬರ್ತೀರಿ. ನಿಮ್ಮ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ಇನ್ನೂ ನಮ್ಮ ಹತ್ರ ಒಂದು 100 ಇದೆ. ಅದನ್ನು ಅಲ್ಲಿ ಇನ್ನೂ ಬಿಡಿಯಾಗಿ ನಾವು ಮಾತಾಡಿ ಅಂಕಿಅಂಶಗಳ ಸಮೇತ ಸ್ಪಾಟಲ್ಲಿ ನಿಂತ್ಕೊಂಡು ನಾವು ಹೇಳ್ತೀರಿ. ಅದಕ್ಕೋಸ್ಕರ ಇವತ್ತು ಸಿದ್ಧಾರ್ಥ ಟ್ರಸ್ಟಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಏನು ಏರ್ಪೋರ್ಟ್ ಇದೆ ಕೆಂಪೇಗೌಡರ
ವಿಮಾನ ನಿಲ್ದಾಣದ ಹತ್ರ ನೀವು ಜಾಗ ತಗೊಂಡಿದ್ರಿ. ಯಾಕೆ ನಿಮ್ಗೇನು ಜಮೀನಿಲ್ಲ? ಬೇರೆ ಜಾಗ ಇಲ್ಲ, ಸಾವಿರಾರು ಎಕರೆಗಳು ಜಮೀನುಗಳು ಇಟ್ಕೊಂಡು ಇವತ್ತು ಸಿದ್ಧಾರ್ಥ ಟ್ರಸ್ಟ್ ಹತ್ರ ಮತ್ತೆ 50 ಎಕರೆ ಜಾಗ ಪಾರ್ಕ್ ಇದ್ದಿದ್ದಂಥ ಜಾಗನ ನೀವು ಕಬಳಿಸಕ್ಕೆ ಹೋಗಿದ್ದೀರಿ. ಎಷ್ಟೊಂದು ಕಡೆ ನೀವು ರೈತರ ಜಮೀನುಗಳನ್ನು ಅಕ್ವೈರ್ ಮಾಡ್ಕೊಂಡು ಅವ್ರು ಕೆಲಸ ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟು ಇದುವರೆಗೆ ಎಷ್ಟು ಜನಕ್ಕೆ ನೀವು ಕೆಲಸ ಕೊಟ್ಟಿದ್ದೀರಿ? ನಿಮ್ಮ ಮುಂದೆ ದಲಿತರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಮಾಧ್ಯಮದವ್ರ ಮುಂದೆ. ನಿಮ್ಮ ಮನೆಯಲ್ಲಿ ನೀವು ಮದುವೆ ಆಗಿರೋದು ಪ್ರಿಯಾಂಕ್ ಅವರೇ, ರಾಹುಲ್ ಅವರೇ, ನೀವು ಯಾರನ್ನ ಮದುವೆ ಆಗಿದ್ದೀರಿ? ಯಾರು ನೀವು ಮದುವೆ ಆಗಿರೋದು? ಇವತ್ತು ಹಿಂದೂ ವಿರೋಧಿ ಆಗಿರ್ತಕ್ಕಂಥವ್ರು ನೀವು ನಿಮ್ಮ ಮನೆ ಮುಂದೆ ತುಳಸಿ ಗಿಡ ಯಾಕೆ ಇಟ್ಕೊಂಡಿದ್ದೀರಿ? ಬೆಳಗ್ಗೆ ಅಂದ್ರೆ ತುಳಸಿ ಗಿಡಕ್ಕೆ ನೀರು ಯಾಕೆ ಹಾಕ್ತಾರೆ ನಿಮ್ಮ ಮನೆಯಲ್ಲಿ? ನೀವು ಇಟಲಿ ಮೇಡಮ್ ಅನ್ನು ಮೆಚ್ಚಂತವರು, ನೀವು ಮದುವೆ ಮಾಡ್ಕೊಂಡಿರ್ತಕ್ಕಂಥವ್ರು ಯಾರನ್ನ? ನೀವು ಯಾರಾದರೂ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಒಬ್ಬರು ಯಾರಾದರೂ ದಲಿತ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಂಡು ಅವ್ರಿಗೇನಾದ್ರೂ ಬಾಳ್ ಕೊಟ್ಟಿದ್ದೀರಾ? ದಯವಿಟ್ಟು ಇದ್ರ ಬಗ್ಗೆ ನೀವು ವಿವರಣೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಒತ್ತಾಯ ಮಾಡ್ತೀನಿ.